ನಮಸ್ಕಾರ ವೀಕ್ಷಕರೇ, ವಿಶ್ವ ದರ್ಶನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಸ್ವಾಗತ. ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಶನಿವಾರ ವೀರವನಿತೆ ಬೆಳವಡಿ ಮಲ್ಲಮ್ಮ ಉತ್ಸವದ ಮೊದಲ ದಿನದ ಜಾನಪದ ಕಲಾವಾಹಿನಿ ಮೆರವಣಿಗೆ ನೋಡುಗರ ಗಮನ ಸೆಳೆಯಿತು. ಹಣೆಗೆ ತಿಲಕ, ತಲೆಗೆ ಪೇಟ ತೊಟ್ಟು ಕಂಗೊಳಿಸಿದ ಯುವಕರು, ಊರಿನ ಹಿರಿಯರು. ಪೂರ್ಣ ಕುಂಭ ಹೊತ್ತು ಸಾಗಿದ ಸುಮಂಗಲಿಯರು ಮೆರವಣಿಗೆಗೆ ಆಕರ್ಷಣೆಯಾಗಿದ್ದು, ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಶಾಸಕರಾದ ಮಹಾಂತೇಶ್ ಕೌಜಲ್ಗಿ, ಮಾಜಿ ಶಾಸಕರಾದ ವಿಶ್ವನಾಥ ಪಾಟೀಲ್, ಶಂಕರ್ ಮಾಡಲ್ಗಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಉತ್ಸವಕ್ಕೆ ಡೊಳ್ಳು ಬಾರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಶಿರಸಿ ತಾಲೂಕು ಸೌಂದಾಳ ಗ್ರಾಮದಿಂದ ಆಗಮಿಸಿದ ಮಲ್ಲಮ್ಮಳ ವಿಜಯ ಜ್ಯೋತಿಗೆ ಪೂಜೆ ಸಲ್ಲಿಸಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಕೂಡಲ ಶ್ರೀಗಳು, ಶಾಸಕ ಮಹಾಂತೇಶ್ ಕೌಜಲ್ಗಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಣ್ಣ ಕರಿಕಟ್ಟಿ, ವೇದಮೂರ್ತಿ, ರಾಜಯ್ಯ ಸ್ವಾಮಿ ರೊಟ್ಟೈನವರ್ ಮಠ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಕಾರಿಮನಿ, ಪ್ರಕಾಶ್ ಬಳೆಗಾರ್, ಶಶಿಧರ್ ಪತ್ತಾರ್, ಪ್ರಕಾಶ್ ಹುಂಬಿ, ಆದರ್ಶ ಶಿಕ್ಷಣ ಸಂಸ್ಥೆಯ ಅಯ್ಯನಗೌಡ ಪಾಟೀಲ್, ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ಸುನಿಲ್ ವರ್ಣೇಕರ್, ಬಿಜಿ ದೇಗಾವಿ, ವಿಶ್ವನಾಥ ಕರಿಕಟ್ಟಿ, ಈರಣ್ಣ ತುರಾಯಿ, ಬಸವರಾಜ್ ನರೇಗಲ್, ಶ್ರೀಮತಿ ಮಂಜುಳಾ ಮಟ್ಟಿ, ಶ್ರೀಮತಿ ರೇಣುಕಾ ಕುರಿ, ವಿಶ್ವನಾಥ ಪೂಜೇರ್, ವಿಠಲ್ ಪೀಸೆ, ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್, ತಹಶೀಲ್ದಾರ್ ಹನುಮಂತ ಶಿರಹಟ್ಟಿ, ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ಎಸ್ ಸಿದ್ದನ್ನವರ್, ಶ್ರೀ ಕೆ ರಾಮ್ ರಾಜನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಶ್ರೀಮತಿ ವಿದ್ಯಾವತಿ ಭಜಂತ್ರಿ, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ, ಸಿಪಿಐ ಶಿವಾನಂದ ಗುಡಗ್ನಟ್ಟಿ ಉಪಸ್ಥಿತರಿದ್ದರು. ಬೆಳವಡಿ ಮಲ್ಲಮ್ಮನ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸಂಸ್ಥಾನದ ಧ್ವಜಾರೋಹಣ ನೆರವೇರಿಸಿದರು. ಮೆರುಗು ತಂದ ಕಲಾ ತಂಡಗಳು ಗ್ರಾಮದ ಎಲ್ಲ ಮನೆಗಳ ಅಂಗಳದಲ್ಲಿ, ರಸ್ತೆ ಉದ್ದಕ್ಕೂ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರವನ್ನ ಬಿಡಿಸಲಾಗಿತ್ತು. ಕಲಾ ತಂಡದ ಮೆರವಣಿಗೆಗಳೊಂದಿಗೆ ಸಾಗಿದ ವೀರ ಜ್ಯೋತಿಗೆ ಮಹಿಳೆಯರು, ಮಕ್ಕಳು ಪೂಜೆ ಸಲ್ಲಿಸಿ ಆರತಿ ಬೆಳಗಿ ಕೈ ಮುಗಿದು ಪ್ರಾರ್ಥಿಸಿದರು. ಕಲಾಮೇಳ, ಡೊಳ್ಳು ಕುಣಿತ, ಮಹಿಳಾ ಡೊಳ್ಳು ಕುಣಿತ, ತಾಳ ಮದ್ದಳೆಗಳು ಗಮನ ಸೆಳೆದವು. ವೀರಗಾಸೆ, ತಮಟೆ ವಾದನ, ಪೂಜಾ ಕುಣಿತ ಉತ್ಸವದ ಕಳೆ ಹೆಚ್ಚಿಸಿದವು. ಈ ಬೆಳವಡಿಯ ಈಶಪ್ರಭು ಶಿಕ್ಷಣ ಸಂಸ್ಥೆಯ ಶಾಲೆಯ ವಿದ್ಯಾರ್ಥಿಗಳು ಬೆಳವಡಿ ಮಲ್ಲಮ್ಮ ಮತ್ತು ರಾಜ ಈಶಪ್ರಭು ರೂಪಕಗಳನ್ನ ತೊಟ್ಟು ಮಹಿಳಾ ಸೈನ್ಯದ ವೇಷಭೂಷಣಗಳಲ್ಲಿ ಮಿಂಚಿದರು.